ಹಾಯ್ ಹಲೋ ನಮಸ್ಕಾರ. ಇಷ್ಟು ದೊಡ್ಡ ನಗು ನನ್ನ ಮುಖದಲ್ಲಿ ನೋಡುವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು RCB ಎಂಥ ಭರ್ಜರಿ ಆಟ ಆಡಿದ್ದಾರೆ ಅಂತ. RCB ಗೆದ್ದಿದ್ದು ಒಂದು ಕಡೆ ಆದರೆ ವಿರಾಟ್ ಕೊಹ್ಲಿದು 9ನೇ ಶತಕ IPLನಲ್ಲಿ ನೆಕ್ಸ್ಟ್ ಲೆವೆಲ್ ಆಡಿದ್ರು ಇವತ್ತು. ಚಾನ್ಸ್ಲೆಸ್ ಇನ್ನಿಂಗ್ಸು, ಒಂದೂ ತಪ್ಪು ಹೆಜ್ಜೆ ಇಟ್ಟಿಲ್ಲ. ಎಲ್ಲೂ ಕ್ಯಾಚ್ ಕೊಟ್ಟಿದ್ದಾಗಿರ್ಬೋದು, ಡ್ರಾಪ್ ಚಾನ್ಸಸ್ ಆಗಿರ್ಬೋದು, ಅಥವಾ ಮಿಸ್ ಆಗಿ ಹೊಡೆದಿರೋವಂಥದ್ದು ಇರ್ಬೋದು, ಏನೂ ಇಲ್ಲ. ಫಸ್ಟ್ ಬಾಲಿಂದ 60th ಬಾಲ್ವರೆಗೂ ಅವ್ರು ಆಡಿದ್ದು ಫ್ಲಾಲೆಸ್ ಇನ್ನಿಂಗ್ಸ್. ಒಂದೇ ಒಂದು ಕಪ್ ಚುಕ್ಕೆ ಇಲ್ಲದೆ ಇರೋಂಥ ಇನ್ನಿಂಗ್ಸು, ಫ್ಲಾಲೆಸ್ ಇನ್ನಿಂಗ್ಸು. 11 4, 3 6. ಏನು ಹೇಳೋಣ, ಸುಮ್ಮನೆ ಅವ್ರನ್ನ ಚೇಸ್ ಮಾಸ್ಟರ್ ಅಂತ ಕರೆಯಲ್ಲ, ಸುಮ್ಮನೆ ಅವ್ರನ್ನ ಕಿಂಗ್ ಕೊಹ್ಲಿ ಅಂತ ಕರೆಯಲ್ಲ. ಎಲ್ಲದಕ್ಕೂ ಇವತ್ತು ಹೋದ ಮ್ಯಾಚಲ್ಲಿ ಮತ್ತು ಹೋದ ಮ್ಯಾಚಲ್ಲಿ ಲಾಸ್ಟ್ 2 ಮ್ಯಾಚಲ್ಲಿ ಏನು 0ಗೆ ಔಟ್ ಆಗಿದ್ರು ಅದು ಎಲ್ಲದ್ರದ್ದು ಕರೆಕ್ಟಾಗಿ ಇವತ್ತು ಅದನ್ನು ತೀರಿಸಿದ್ದಾರೆ, ಲೆಕ್ಕ ಚುತ್ತ ಮಾಡಿದ್ದಾರೆ ಅಂತಲೇ ಹೇಳಬೇಕು. 105 ನಾಟ್ ಔಟ್. ಕೋಲ್ಕತ್ತಾ ಯಾವಾಗ 192 ಹೊಡೆದ್ರೋ, 193 ಟಾರ್ಗೆಟ್ ಯಾವಾಗ RCBಗಿತ್ತೋ, ರಾಯ್ಪುರ್ ಆಗಿರೋದ್ರಿಂದ ಮೊನ್ನೆದ ಮ್ಯಾಚ್ ನಾವು ನೋಡಿದ್ವಿ ಮುಂಬೈ ಮೇಲೆ 160 ಟಾರ್ಗೆಟೇ. ಎಷ್ಟು ಟ್ರಿಕ್ಕಿ ಇತ್ತು, ಪಿಚ್ಚಿಂಗ್ ಸ್ವಿಂಗ್ ಆಗ್ತಾಯಿತ್ತು, ಬೌಲರ್ಸ್ಗೂ ಹೆಲ್ಪ್ಫುಲ್ ಇತ್ತು. ಇವತ್ತಿನ ಪಿಚ್ಚಿಗೆ ಬಂದರೆ ನೀವು ಅಷ್ಟು ಹೆಲ್ಪ್ ಇರಲಿಲ್ಲ ಬೌಲರ್ಸಿಗೆ. ಬಟ್ ಆ ಥರ 230 240 ಅಂಥ ವಿಕೆಟೂ ಇರಲಿಲ್ಲ. ಒಳ್ಳೆ ವಿಕೆಟ್ ಕೊಟ್ಟಿದ್ರು ಇವತ್ತು. ಬ್ಯಾಟಿಂಗು ಬೌಲಿಂಗಿಗೆ ಎರಡಕ್ಕೂ ಒಳ್ಳೆ ಹೆಲ್ಪ್ ಇತ್ತು. ನೀವು RCBದು ಫಸ್ಟ್ ಓವರ್ ಅಥವಾ ಫಸ್ಟ್ 2 ಓವರ್ಸ್ ನೀವು ಅಬ್ಸರ್ವ್ ಮಾಡಿದರೆ ಜೇಕಬ್ ಬೆಥಲ್ ಎಲ್ಲ ಬೀಟ್ ಆಗ್ತಾಯಿದ್ರು ಫಸ್ಟ್ ಓವರ್. ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಗೆ ಎಲ್ಲನೂ ಔಟ್ಸೈಡ್ ದಿ ಆಫ್ ಸ್ಟಂಪ್ ಬಾಲ್ ಸ್ವಿಂಗ್ ಆಗ್ತಾಯಿತ್ತು, ಒಂದವ್ರ ಬಾಡಿ ಮೇಲೆ ಹೊಡೀತು. ಬಟ್ ಯಾವಾಗ ವಿರಾಟ್ ಕೊಹ್ಲಿ ಸ್ಟ್ರೈಕಿಗೆ ಬಂದರು ಸೆಕೆಂಡ್ ಓವರಿಂದ, ಅಲ್ಲಿಂದ ಯಾವಾಗ ಅವ್ರು ಫಾರ್ಮಿಗೆ ಬಂದರು, 1 ರನ್ ಅವ್ರು ಇವತ್ತು ಆ್ಯಕ್ಚುಲಿ ಫಸ್ಟ್ ರನ್ ನೋಡಿದಾಗ ನೀವು ಆ್ಯಕ್ಚುಲಿ ಅವ್ರು ಸೆಲಿಬ್ರೇಟ್ ಮಾಡಿದ್ದು ನೋಡಬೇಕಾಯ್ತು. 100 ಹೊಡೆದಿರೋ ಥರ ಸೆಲಿಬ್ರೇಟ್ ಮಾಡಿದ್ರು. ಕ್ರೌಡು ಫುಲ್ ಚಿಯರ್ ಮಾಡ್ತಾಯಿದ್ರು ಸ್ಟೇಡಿಯಮಲ್ಲಿ. ಏನಕ್ಕೆ ಅಂದರೆ ಹಿಂದಿನ 2 ಮ್ಯಾಚಲ್ಲೂ 0ಗೆ ಔಟ್ ಆಗಿದ್ರು. ಬಟ್ ಇವತ್ತು ಅದಕ್ಕೆಲ್ಲನೂ ಸೇರಿಸಿ ಇವತ್ತು ಹೊಡೆದಿರೋಂಥ 100 ತುಂಬ ಟೈಮಲ್ಲಿ ಏನು ಹೇಳ್ತೀವಿ, ತುಂಬ ದಿನಗಳು, ತುಂಬ ಸೀಸನ್ಸ್ ಬಂದ್ರೂ ಈ 100 ಜ್ಞಾಪಕ ಇರುತ್ತೆ. ಅವ್ರದ್ದು ಹೆಂಗೆ ಪ್ರೀವಿಯಸ್ 800s ಜನರಿಗೆ ಜ್ಞಾಪಕ ಇದೆ. ಇದು ಆ ಕೌಂಟಿಗೆ ಮತ್ತೊಂದು ಅಡಿಷನ್ ಅಂತಲೇ ಹೇಳಬೇಕು. ನೆಕ್ಸ್ಟ್ ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸ್ ಇದು. ಯಾರೇ 2020ಲಿ ಎರ್ರಾಬಿರಿ ಹೊಡಿಬೇಕು, 360 ಡಿಗ್ರೀಸ್ ಆಡಬೇಕು, ಕೀಪರ್ ಮೇಲೆ ಹೊಡಿಬೇಕು, ಲ್ಯಾಪ್ ಶಾಟ್ಸ್ ಹೊಡಿಬೇಕು, ಸ್ವೀಪ್ ಹೊಡಿಬೇಕು, ಏನಿಲ್ಲ. ಪ್ಯೂರ್ ಕ್ರಿಕೆಟಿಂಗ್ ಶಾಟ್ಸ್. ಸ್ಟ್ರೇಟ್ ಡ್ರೈವ್ ಆಗಿರ್ಬೋದು, ನಂಗೆ ಔಟ್ಸೈಡ್ ಆಫ್ ಸ್ಟಂಪ್ ಬಂದರೆ ಕವರ್ ಡ್ರೈವ್ ಮಾಡ್ತೀನಿ ಅಂತ ಆಗಿರ್ಬೋದು, ಕಾಲ್ ಮೇಲೆ ಬಂದರೆ ಫ್ಲಿಕ್ ಮಾಡೋದಿರ್ಬೋದು, ಇಲ್ಲ ಗ್ಲಾನ್ಸ್ ಇರ್ಬೋದು, ಇಲ್ಲ ಮಿಡ್ ವಿಕೆಟ್ ಮೇಲೆ ಹೊಡೆಯೋದಿರ್ಬೋದು. ಪ್ಯೂರ್ ಕ್ರಿಕೆಟಿಂಗ್ ಶಾಟ್ಸ್. ಏನು ಹೇಳ್ತೀವಿ, ಕಾಪಿ ಬುಕ್ ಕ್ರಿಕೆಟ್ ಅಂತ ಏನು ಹೇಳ್ತೀವಿ, ಅದೇ ಥರನೇ ಆಡಿರೋದವ್ರು. ಅದರಲ್ಲೂ ಅವ್ರು ಪ್ರೂವ್ ಮಾಡಿ ಮತ್ತೆ ಪ್ರೂವ್ ಮಾಡ್ತಾನೆ ಇದ್ದಾರೆ. ಈ ಥರ ಆಡಿನೂ ನೀವು ಸ್ಟ್ರೈಕ್ ರೇಟು 200 ಹತ್ತತ್ರ ಇಟ್ಕೋಬಹುದು ಅಂತ. ಮ್ಯಾಚ್ ಸ್ಟಾರ್ಟಿಂಗಿಗೆ ಬಂದರೆ ಇವತ್ತು ನೀವು ಟಾಸ್ ಗೆದ್ದಿದ್ದು ಬಂದು ರಜತ್ ಪಟ್ಟಿದಾರ್ ಮತ್ತೆ 2ನೇ ಸಲ ಟಾಸ್ ಗೆದ್ದರು. ಮೊನ್ನೆನೂ ಮುಂಬೈ ಮೇಲೆ ನಾವೇ ಟಾಸ್ ಗೆದ್ದಿದ್ವಿ, ಇವತ್ತು ನಾವೇ ಟಾಸ್ ಗೆದ್ವಿ. ಆಬ್ವಿಯಸ್ಲಿ ನೋ ಡೌಟ್. ಇವತ್ತು ಮ್ಯಾಚ್ ಆ್ಯಕ್ಚುಲಿ ಲೇಟಾಗಿ ಸ್ಟಾರ್ಟ್ ಆಯಿತು ಮಳೆಯಿಂದ. ಮಳೆ ಆ್ಯಕ್ಚುಲಿ 7 ಗಂಟೆಗೆ ನಿಂತಿತ್ತು. ಬಟ್ ರಾಯ್ಪುರಲ್ಲಿ ಮೋಸ್ಟ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟು ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇಲ್ಲ ಅನಿಸುತ್ತೆ. ಸೊ 1.5 ಗಂಟೆ ಲೇಟಾಗಿ ಟಾಸ್ ಆಯಿತು. ಟಾಸ್ ಆಗಿ ಇಮಿಡಿಯೇಟಾಗಿ ಒಂದು 15 ನಿಮಿಷದಲ್ಲಿ 8:45ಗೆ ಇವತ್ತು ಫಸ್ಟ್ ಬಾಲ್ ಆಗಿರೋವಂಥದ್ದು. ಯಾವ ಓವರ್ಸ್ನೂ ಕಡಿತ ಮಾಡಿರಲಿಲ್ಲ. ಸ್ಟಾರ್ಟಿಂಗ್ ನೀವು ನೋಡಿದ್ರೆ RCBದು ಫಿನಾಲನ್ನು ಆ್ಯಕ್ಚುಲಿ ಭರ್ಜರಿಯಾಗಿ ಸ್ಟಾರ್ಟ್ ಮಾಡಿದ್ರು 18 ರನ್ನು. ಬಟ್ ಯಾವಾಗ ಭುವನೇಶ್ವರ್ ಕುಮಾರ್ ಅವ್ರು 2ನೇ ಓವರ್ಗೆ ಬಂದರು, ಮೊದಲಿಗೆ ಅವ್ರನ್ನ ಔಟ್ ಮಾಡಿದ್ರು. ಆಮೇಲೆ ಅಂಕರೀಶ್ ರಘುವಂಶಿ ಯಂಗ್ಸ್ಟರು, ರೀಸೆಂಟಾಗಿ 1-2 ವರ್ಷದ ಹಿಂದೆ ಅನಿಸುತ್ತೆ ಎಡಿಷನ್ ಮುಂಚೆ T20 ವರ್ಲ್ಡ್ ಕಪ್ಪಲ್ಲಿ ಆಡಿದಂಥ ಹುಡುಗ, ಒಳ್ಳೆ ಆಡಿದ್ರು ಅವರು. 71 ರನ್ಸು 46 ಬಾಲಿಗೆ ಅವರೇ ಇವತ್ತು ಹೈಯೆಸ್ಟ್ ಸ್ಕೋರ್ ಹೊಡೆದಿರೋವಂಥದ್ದು ಕೋಲ್ಕತ್ತಾಗೆ. ಇನ್ನು ನೀವು ಅಜಿಂಕ್ಯ ರಹಾನೆ ಇನ್ನಿಂಗ್ಸಿಗೆ ಬಂದರೆ ಒಳ್ಳೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅಗೇನ್ ಜಾಶ್ ಹೇಸಲ್ವುಡ್, ಏನು ಹೇಳ್ತೀರಾ ಅವ್ರ ಬಗ್ಗೆ? ಯಾಕೆ ಟೆಸ್ಟ್ ಲೆನ್ಸ್ನೇ ಇಲ್ಲಿ ಹಾಕಬೇಕು ಅಂತ ಇವತ್ತೂ ತೋರಿಸ್ಕೊಟ್ಟಿದ್ದಾರೆ. ಬಾಲ್ 2 ಪೇಜ್ಡ್ ಇತ್ತು. ಒಂದೊಂದು ಬಾಲ್ 2 ಪೇಜ್ಡ್ ಅಂದರೆ ಒಂದೊಂದು ಬಾಲ್ ಬರ್ತಾಯಿತ್ತು ನುಗ್ಗಿ, ಒಂದೊಂದು ಬಾಲ್ ಒಳ್ಳೆ ರೈಸ್ ಆಗ್ತಾಯಿತ್ತು, ಒಂದೊಂದು ಬಾಲ್ ಬರ್ತಾ ಇರಲಿಲ್ಲ. ಬಟ್ ಅವ್ರು ಹಾಕ್ದಂಥ ಬಾಲ್ ಅಜಿಂಕ್ಯ ರಹಾನೆಗೆ ಏನು ಬೌನ್ಸ್ ಆಯಿತು, ಅವ್ರು ಪುಲ್ ಮಾಡೋಕ್ಕೆ ಹೋದರು, ಆ ಹೈಟಿಗೆ ಸಿಗಲಿಲ್ಲ, ಟಾಪ್ ಎಡ್ಜ್ ಆಯಿತು. ಹೇಸಲ್ವುಡ್ಗೆ ಕ್ಯಾಚು. ಅದಾದಮೇಲೆ ಬಂದಿದ್ದಂಥದ್ದು ಕ್ಯಾಮ್ರನ್ ಗ್ರೀನು. ಈ ಸೀಸನ್ನಲ್ಲಿ ಅವ್ರದ್ದು 1-2 ಇನ್ನಿಂಗ್ಸ್ ಒಳ್ಳೇದು ಬಂದಿರ್ಬೋದು. ಬಟ್ ಇವತ್ತೂ ಅವ್ರು ಚೆನ್ನಾಗಿ ಆಡ್ತಾಯಿದ್ರು. 32 24 ಬಾಲ್ಗೆ 3 4 1 6. ಅವರು ರಸಿಕ್ದರ್ ಬಾಲ್ಗೆ ಬೋಲ್ಡ್ ಆದರು. ಸೊ ಇವತ್ತು ವಿಕೆಟ್ಸ್ ತೆಗೆದಿದ್ದೆ 3 ಬೌಲರ್ಸು. ಹೇಸಲ್ವುಡ್ಗೊಂದು, ಭುವನೇಶ್ವರ್ ಕುಮಾರ್ಗೊಂದು,
ರಸಿಕ್ದರ್ ಸಲಾಮ್ಗೆ ಒಂದು ವಿಕೆಟ್. ಸೊ 3 ವಿಕೆಟ್ ಹೋಗಿತ್ತು. ಲಾಸ್ಟ್ ಬಾಲಲ್ಲಿ 48 ರನ್ ಹೊಡೆದಿದ್ರು ರಿಂಕು ಸಿಂಗು. ಅವರು ಅಂಕರೀಶ್ ರಘುವಂಶಿ ಆ್ಯಕ್ಚುಲಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. 76 ರನ್ಸ್ ಇವತ್ತು ಅವರಿಬ್ಬರದು ನಡುವೆ ಬಂದಂಥ ಪಾರ್ಟ್ನರ್ಶಿಪ್ಪು. ಲಾಸ್ಟ್ ಬಾಲಲ್ಲಿ 2 ರನ್ ಬೇಕಿತ್ತು ಅವ್ರಿಗೆ ಹಾಫ್ ಸೆಂಚುರಿಗೆ, ಹೊಡೆದ್ರು. ಬಟ್ ಲಾಸ್ಟ್ ಬಾಲ್ ರನ್ಔಟ್ ಆದರು. ಸೊ 49 ಅವ್ರ ಇನ್ನಿಂಗ್ಸ್ ಎಂಡ್ ಆಯಿತು. ಅವ್ರು ನಾಟ್ಔಟಾಗಿ ಉಳ್ಕೊಂಡ್ರು. ಅಂಕರೀಶ್ ರಘುವಂಶಿ ಇನ್ನೊಂದು ಎಂಡಲ್ಲಿ ಏನಿದ್ರು ಅವ್ರು ಔಟ್ ಆದರು. ಸೊ ಫೈನಲ್ ಆಗಿ ಕೋಲ್ಕತಾ 192 ರನ್ಸ್ 20 ಓವರ್ಗೆ 192 ರನ್ ಹೊಡಿಯೋಕ್ಕಷ್ಟೇ ಸಾಧ್ಯ ಆಯಿತು. ಈ ಸೀಸನ್ ನೀವು ನೋಡ್ತಾ ಹೋದರೆ 220 230 ಅಂತೂ ಏನು ಹೇಳ್ತೀವಿ, ಬಾಳೆಹಣ್ಣು ತಿಂದಷ್ಟು ಸುಲಭವಾಗಿ ಸರಾಗವಾಗಿ ಬರ್ತಾಯಿದೆ. ಬಟ್ ಇಲ್ಲಿ ರಾಯ್ಪುರಲ್ಲಿ ಆ್ಯಕ್ಚುಲಿ ಒಳ್ಳೆ ಸ್ಪೋರ್ಟಿಂಗ್ ವಿಕೆಟ್ಸ್, ಈ ಥರದ್ದು ವಿಕೆಟ್ಸ್ನೇ ನನ್ನ ಪ್ರಕಾರ ಮೋಸ್ಟ್ಲಿ ಎಲ್ಲ ಜನರು ನೋಡೋಕೆ ಇಷ್ಟಪಡ್ತಾರೆ. ನೀವು 240 250 ಓಕೆ, ಒಂದೊಂದು ಮ್ಯಾಚು ಅಲ್ಲಿ ಇಲ್ಲಿ ನಿಮಗೆ ಡಮಾಲ್ ಡಿಮಿಲ್ ನೋಡೋಕೆ ಚಂದ ಅನ್ಸ್ಬೋದು. ಬಟ್ ಎಲ್ಲ ಮ್ಯಾಚೂ ನಾನು ಡಮಾಲ್ ಡಿಮಿಲ್ಲೇ ನೋಡ್ತೀನಿ ಅಂದರೆ ಅದು ಏನು ಹೇಳ್ತೀವಿ, ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ, ಅದೇ ಥರ ಇದೂ. ಸೊ 162 ಅಥವಾ 170 to 190 ಏನು ಮ್ಯಾಚಸ್ ಇರುತ್ತೆ ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತೂ ಅದೇ ಥರನೇ ಸ್ಕೋರ್ ಬಂದಿದ್ದು. ಈವನ್ ನೀವು ಸ್ಟಾರ್ಟ್ ನೋಡಿದ್ರೆ ಜೇಕಬ್ ಬೆಥೆಲ್ ಸ್ಟ್ರಗಲ್ ಮಾಡಿದ ರೀತಿ, ಬಟ್ ಆಮೇಲೆ ಚೆನ್ನಾಗಿ ಆಡಿದ್ರು ಅವರು. ನೀವು RCB ಇನ್ನಿಂಗ್ಸ್ ನೋಡಿದ್ರೆ ವಿರಾಟ್ ಕೊಹ್ಲಿ ಅಗೇನ್ ಫಸ್ಟೇ ವೈಭವ್ ಅವರ ಓವರಲ್ಲಿ ಯಾವಾಗ ಅವ್ರಿಗೆ ಒಂದು 2-3 4 ಬಂತು ಅವ್ರಿಗೆ, ಅಲ್ಲಿಂದ ಅವ್ರ ಇನ್ನಿಂಗ್ಸ್ ನೆಕ್ಸ್ಟ್ ಲೆವೆಲಲ್ಲೇ ಟೇಕ್ ಆಫ್ ಆಯಿತು. ಜೇಕಬ್ ಬೆಥೆಲ್ ಸ್ಟಾರ್ಟಿಂಗ್ 6 ಬಾಲ್ ಸ್ಟ್ರಗಲ್ ಮಾಡಿದ್ರು. ಬಟ್ ಆಮೇಲೇನು ನಾನು ಇವತ್ತಿಗೂ ಅದನ್ನೇ ಹೇಳ್ತಾ ಇರೋದು, ಅವ್ರು ಔಟ್ ಆಫ್ ಫಾರ್ಮ್ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಟ್ ಲಕ್ ಕೈ ಕೊಡ್ತಾ ಇದೆ ಅವ್ರಿಗೆ. ಇವಾಗ ನೀವು ಬೇರೆ ಬ್ಯಾಟ್ಸ್ಮನ್ ನೋಡಿ, ದೇವದತ್ ಪಡಿಕ್ಕಲ್ದು ಒಂದು ಕ್ಯಾಚ್ ಡ್ರಾಪ್ ಆಯಿತು. ಅದಾದಮೇಲೆ ಅವ್ರು ಕ್ಯಾಪಿಟಲೈಸ್ ಮಾಡಿದ್ರು. ಅವರು 39 ರನ್ ಹೊಡೆದ್ರು. 92 ರನ್ಸ್ ಪಾರ್ಟ್ನರ್ಶಿಪ್ಪು ವಿರಾಟ್ ಕೊಹ್ಲಿ ಜೊತೆ 2ನೇ ವಿಕೆಟ್ಗೆ. ಅದು ಗೆಲುವಿನ ಹಾದಿನ ಇನ್ನೂ ಸುಲಭ ಮಾಡ್ತು. ಬಟ್ ನೀವು ನೋಡಿದ್ರೆ ಜೇಕಬ್ ಬೆಥೆಲ್ ನನ್ನ ಪ್ರಕಾರ ನೋಡಿ, ಅವ್ರು ಹೊಡೆದಿದ್ದ ಶಾಟ್ ಎಲ್ಲ ನೀವು ನೋಡಿದ್ರೆ ಒಂದು 6 ಆಗಿರ್ಬೋದು ಅಂತ, ಎಫರ್ಟ್ಲೆಸ್ 6 ಅದು. ಜಸ್ಟ್ ಏನು ಹೇಳ್ತೀವಿ, ಒಂದು ಟೈಮಿಂಗ್ ಮಾಡಿದಂಥ 6 ಸ್ಟ್ರೇಟ್ ಡೌನ್ ದ ಗ್ರೌಂಡ್, ಬೌಲರ್ ತಲೆ ಹಿಂದೆ. ನೆಕ್ಸ್ಟ್ ಪೇಸ್ನ ಯೂಸ್ ಮಾಡಿಕೊಂಡು ಪಾಯಿಂಟಲ್ಲಿ ಬ್ಯಾಕ್ವರ್ಡ್ ಪಾಯಿಂಟಲ್ಲಿ ಸುಮ್ಮನೆ ಪುಷ್ ಮಾಡಿದ್ರು, ಅದೊಂದು 4 ಹೋಯಿತು. ಸೊ ನೀವು ಈ ಶಾರ್ಟ್ಸ್ ನೋಡಿದಾಗ ಔಟ್ ಆಫ್ ಫಾರ್ಮ್ ಇರೋ ಬ್ಯಾಟ್ಸ್ಮನ್ ಅದು ಆಡೋಕ್ಕೆ ತುಂಬ ಕಷ್ಟ. ಆ ಥರದ ಶಾರ್ಟ್ಸ್ ಎಳೆದೊಡ್ದೆ 6ಗೆ ಹೋಯ್ತು, ಕಚ್ಕೋತು, ಅದು ಇದು ಅಂತ ಹೇಳ್ಬೋದು. ಬಟ್ ಇದು ಪ್ಯೂರ್ ಕ್ರಿಕೆಟ್ ಟೈಮಿಂಗಲ್ಲಿ ಹೊಡಿಬೇಕು ಅಂದರೆ ನೀವು ಔಟ್ ಆಫ್ ಫಾರ್ಮ್ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಅವ್ರಿಗೆ ಆ ಲಕ್ ಫ್ಯಾಕ್ಟ್ರ್ ಏನಿದೆ ಅದು ಕೈ ಕೊಡ್ತಾ ಇದೆ. ಇದು ಟಾಪ್ ಎಡ್ಜ್ ಆಗಿತ್ತು, ಅದು ಹೆಲ್ಮೆಟ್ಟಿಗೆ ತಗಲ್ದೇ ಇದ್ದರೆ ನನ್ನ ಪ್ರಕಾರ ಕೀಪರ್ ಹಿಂದೆನೋ ಸ್ಲಿಪ್ ಹಿಂದೆನೋ ಹೋಗಿ ಅದು 4 ಆಗುವಂಥ ಚಾನ್ಸಸ್ ಇತ್ತು. ಬಟ್ ಓಕೆ, ಹೋದ ಮ್ಯಾಚಲ್ಲೂ ಒಳ್ಳೆ ಚೆನ್ನಾಗಿ ಸ್ಟ್ಯಾಂಡ್ ಕೊಟ್ಟಿದ್ರು ಕೃಣಾಲ್ ಪಾಂಡ್ಯಗೆ. ಈ ಮ್ಯಾಚಲ್ಲೂ ಒಳ್ಳೆ ಸ್ಟಾರ್ಟ್ ಸಿಕ್ತು. ಅಲ್ಲಿಂದ ದೇವದತ್ ಪಡಿಕ್ಕಲ್ ಬಂದರು, ನೆಕ್ಸ್ಟ್ ಲೆವೆಲ್ ಆಡಿದ್ರು. ಅವರೂ ಕ್ರೇಜಿಯಾಗಿ ಆಡ್ತಾ ಇದ್ದಾರೆ. ಅವ್ರು ಫಸ್ಟ್ ಬಾಲ್ ಮತ್ತೊಮ್ಮೆ 4ಇಂದನೇ ಶುರು ಮಾಡಿದ್ರು. ವಿರಾಟ್ ಕೊಹ್ಲಿ ಇನ್ನೊಂದು ಎಂಡಿಂದ ಅಂತೂ ಯಾವ ಬೌಲರ್ಗೂ ಉತ್ತರನೇ ಇರಲಿಲ್ಲ ಅವ್ರನ್ನ ಔಟ್ ಮಾಡೋದಕ್ಕೆ. ಯಾವಾಗ ದೇವದತ್ ಪಡಿಕ್ಕಲ್ ಔಟ್ ಆದರೂ ರಜತ್ ಪಟಿದಾರ್ ಬಂದರು. ಅವ್ರಿಗೆ ಕಾರ್ತಿಕ್ ತ್ಯಾಗಿ ಬಾಲಲ್ಲಿ ಹೆಲ್ಮೆಟ್ಗೆ ಹೊಡೀತು ಬಾಲು. ಅದಾದಮೇಲೆ ಸ್ವಲ್ಪ ಅವ್ರು ರ್ಯಾಟಲ್ ಆದರು ಅನಿಸುತ್ತೆ ಸ್ವಲ್ಪ. ಅದಾದಮೇಲೆ ಅವ್ರ ಬ್ಯಾಟಿಂಗೆಲ್ಲ ಫ್ಲೂಯೆನ್ಸಿ ಕಾಣಲಿಲ್ಲ ನಿಮಗೆ. ಹೌದು, ಸುನಿಲ್ ನಾರಾಯಣ್ ಓವರಲ್ಲಿ ಒಂದು ಸ್ಲಾಗ್ ಸ್ವೀಪಲ್ಲಿ ಒಂದು 6 ಬಂದಿದ್ದು ಬಿಟ್ಟರೆ ಇವತ್ತು ಅವ್ರಂಥ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಆ 6 ಹೊಡೆದಿದ್ದು ನೆಕ್ಸ್ಟ್ ಬಾಲ್ಗೆ ಅವರು ಔಟ್ ಆದರು. ಅದಾದಮೇಲೆ ಟಿಮ್ ಡೇವಿಡ್ ಬಂದರು. ಅದ್ಭುತವಾಗಿ ಹಿಡ್ದಂಥ ಕ್ಯಾಚ್ ಮನೀಶ್ ಪಾಂಡೆ. ಈ ಸೀಸನ್ ಅಂತೂ ಅವ್ರು ಕಾಣನೇ ಆಗೋಗಿದ್ದಾರೆ, ಕಾಣಿಸ್ಕೋತಾನೇ ಇಲ್ಲ, ಅವ್ರನ್ನ ಆಡಿಸ್ತಾನೂ ಇಲ್ಲ. ಆಡಿದ್ರು ಅವ್ರ ಬ್ಯಾಟಿಂಗ್ ಬರ್ತಾ ಇಲ್ಲ. ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಹಿಡ್ದಂಥ ಕ್ಯಾಚು ಮನೀಶ್ ಪಾಂಡೆ. ನನ್ನ ಪ್ರಕಾರ ಒಳ್ಳೆ ಯಂಗ್ ಬೌಲರ್ಸಲ್ಲಿ ನೀವು ಲೆಕ್ಕ ತೊಗೋಬೇಕು ಅಂದರೆ ನನ್ನ ಪ್ರಕಾರ ನಾನು ಕಾರ್ತಿಕ್ ತ್ಯಾಗಿ ಅಂತ ಹೇಳ್ತೀನಿ. ಹೌದು, ಹಳೆ ಮ್ಯಾಚಸಲ್ಲಿ ತುಂಬ ಹೊಡೆಸ್ಕೊಂಡಿರ್ಬೋದು, ಒಂದೊಂದು ಮ್ಯಾಚಲ್ಲಿ 50 ರನ್ ಕೊಟ್ಟಿರ್ಬೋದು, ಒಂದೊಂದು ಮ್ಯಾಚಲ್ಲಿ 55 ರನ್ ಕೊಟ್ಟಿರ್ಬೋದು. ಬಟ್ ಎನಿ ಬೌಲರ್ 145 to 150 ಹಾಕೋ ಅಬಿಲಿಟಿ ಇದೆ ಅಂತಂದರೆ ಅದು ಈ ಥರ ಬ್ಯಾಟ್ಸ್ಮನ್ಗಳನ್ನ, ದೇವದತ್ ಪಡಿಕ್ಕಲ್ನ ಅವರು ಏನು ಹೇಳ್ತೀವಿ ಬೌನ್ಸರ್ ಆಗಿದಾಗ ಅವರು ಸ್ವಲ್ಪ ಕಷ್ಟಪಟ್ಟಿದ್ದು ನೋಡಿದ್ವಿ. ಜೇಕಬ್ ಬೆಥೆಲ್ ಬೌನ್ಸರ್ಗೆ ಔಟ್ ಆದರು. ರಜತ್ ಪಟಿದಾರ್ಗೆ ಹೆಲ್ಮೆಟ್ಗೆ ಹೊಡೀತು. ಸೊ ಇದೆಲ್ಲ ನೀವು ನೋಡಿದ್ರೆ ಒಂದು ಒಳ್ಳೆ ಉದಯೋನ್ಮುಖ ಬೌಲರ್ ಆಗಬಹುದು. ಟೆಸ್ಟ್ ಕ್ರಿಕೆಟಲ್ಲೂ ಅವ್ರನ್ನ ಒಳ್ಳೆ ಬಳಸ್ಕೋಬೋದು ಅನ್ನೋದು ಸೆಲೆಕ್ಟರ್ಸು ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಇವಾಗ ಹೊಸ ಸೀಸನ್ ಸ್ಟಾರ್ಟ್ ಆಗುತ್ತೆ. ಪ್ರಾಬೆಬಲ್ಸಲ್ಲಿ ಇರ್ತಾರಾ ಇಲ್ವಾ ಅದು ಮುಂದಕ್ಕೆ ನೋಡೋಣ. ಬಟ್ ನನ್ನ ಪ್ರಕಾರ ಇಂಡಿಯಾಗೆ ಒಂದು ಒಳ್ಳೆ ಪ್ರಾಸ್ಪೆಕ್ಟ್, ಅವ್ರ ಮೇಲೆ ಗಮನ ಇಟ್ಟಿರಬೇಕು, ಅವ್ರನ್ನ ಗ್ರೂಮ್ ಮಾಡಬೇಕು, ಮತ್ತಷ್ಟು ಇನ್ನಷ್ಟು ಒಳ್ಳೆ ಬೌಲರ್ ಆಗೋ ಸಾಧ್ಯತೆ ಇದೆ ಅವ್ರಿಗೂ. ಸೊ ಕೊನೆಯಲ್ಲಿ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಯಾವಾಗ ಟಿಮ್ ಡೇವಿಡ್ ಔಟ್ ಆದರೂ ಜಿತೇಶ್ ಶರ್ಮಾ ಬಂದರು, ಸಿಂಗಲ್ ತಂದುಕೊಟ್ರು. ಆಮೇಲೆ ಹೊಡೆದಂಥ 100. ಹಳೆ ವಿರಾಟ್ ಕೊಹ್ಲಿ ನೀವು ನೋಡಿದ್ರೆ
ಫುಲ್ ಎಗರಾಡಿ ಸೆಲಿಬ್ರೇಟ್ ಮಾಡಿ ಇನ್ ದಿ ಆಪೋಸಿಷನ್ಸ್ ಫೇಸ್ ಅಂತ ಹೇಳ್ತೀವಲ್ಲ, ಆ ಥರ ಸೆಲಿಬ್ರೇಟ್ ಮಾಡೋರು. ಇವಾಗ ಆ ಥರದ ರಿಯಾಕ್ಷನ್ ಬರೀ ಫೀಲ್ಡಿಂಗಲ್ಲಿ ಮಾತ್ರ ಇದ್ದಾಗ ಅವ್ರದ್ದು ಆ ಥರ ರಿಯಾಕ್ಷನ್ ಬರ್ತವೆ. ಬ್ಯಾಟಿಂಗಲ್ಲಿ ಅವ್ರು 100 ಹೊಡೆದಾಗ್ಲೂ ಕಾಮಾಗಿ ಸೋಬರಾಗೇನೆ ಸೆಲಿಬ್ರೇಟ್ ಮಾಡಿದ್ರು. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಗೆಲುವೇನು ಇನ್ನು ಹತ್ರನೇ ಇದೆ, ಕಾಣ್ತಾ ಇದೆ. ಸೊ RCB ಟಾಪ್ ಆಫ್ ದ ಟೇಬಲ್. ನಾನು ಹೆಂಗೆ ಹೋದ ಮ್ಯಾಚ್ ಆದಮೇಲೆ ಹೇಳಿದ್ದೆ, ಇನ್ನೊಂದು ಮ್ಯಾಚ್ ಗೆದ್ದರೆ ನಾವು ಇನ್ನಷ್ಟು ಬಲಗೊಳಿಸ್ಕೊಳ್ತೀವಿ ನಮ್ಮ ಸ್ಥಾನನ ಅಂತ. ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಲಿಫೈ ಆಗಲೇಬೇಕು. GT ನೆಕ್ಸ್ಟ್ ಲೆವೆಲ್ ಆಡ್ತಾ ಇದೆ. ನೆನ್ನೆ ಹೈದ್ರಾಬಾದ್ ಮುಗ್ಗರಿಸಿದ್ದು ನಮಗೆ ಒಳ್ಳೆ ಸುದ್ದಿ. ಪಂಜಾಬ್ ಮೇಲೆ ನೆಕ್ಸ್ಟ್ ಮ್ಯಾಚ್ ಇದೆ, ಅದೂ ಪಂಜಾಬ್ ಮತ್ತೊಮ್ಮೆ ಸೋಲ್ಸಿದ್ರೆ ನಾವು 18 ಪಾಯಿಂಟ್ಗೆ ಹೋಗ್ತೀವಿ. ಸೊ ಟಾಪ್ 2 ಹೋಗೋದ್ರಿಂದ ಯಾರೂ ತಡೆಯೋಕ್ಕಾಗಲ್ಲ. ಆಲ್ಮೋಸ್ಟ್ ಗ್ಯಾರಂಟಿಡ್. ಫಿಂಗರ್ಸ್ ಕ್ರಾಸ್ಡ್. 2 ಮ್ಯಾಚ್ ಇದೆ, 2 ಗೆದ್ದರೆ ಟಾಪ್ 2. ಅಲ್ಲಿಂದ ಆಮೇಲೆ ಕ್ವಾಲಿಫೈಯರ್ ಆ್ಯಂಡ್ ಫೈನಲ್ಸ್. ಹೋಪ್ಫುಲಿ ನಾನೇನು ಇವಾಗಲೇ ಹೇಳೋಕ್ಕೋಗಲ್ಲ, ಜಿಂಕ್ಸ್ ಮಾಡಲ್ಲ. ಸದ್ಯಕ್ಕೆ ಗ್ರೂಪ್ ಸ್ಟೇಜ್ ಮುಗಿಲಿ, ಕ್ವಾಲಿಫೈಯರ್ಸ್ ಬಗ್ಗೆ, ಪ್ಲೇ ಆಫ್ಸ್ ಬಗ್ಗೆ ನಂತರ ಮಾತಾಡೋಣ. ಜೈ RCB.